ಸುವರ್ಣ. ಶೀಘ್ರ ವಾಂಗೋ. ಅಮ್ಮ ನೀವೆಲ್ಲ ಹೋಗಿರಿ, ನಾವು ಒಟ್ಟಿಗೆ ಬರ್ತೇವೆ. ಸರಿ ಸರಿ, ಶೀಘ್ರ ವಾಂಗೋ. ಶೀಘ್ರ ವಾಂಗೋ. ಜಯ, ನೀನ್ ಬೇಗ ರೆಡಿ ಆಗೋ. ಮುಹೂರ್ತ ಮೀರಕ್ಕಿಂತ ಮುಂಚೆ ನಾವು ನಿನ್ನ ಬೆಡ್ರೂಮ್ ಇಂದ ಬರ್ತಿದ್ದಾಳೆ. ಅಯ್ಯೋ ಕಡಬಳೆ. இப்போ போமா. ನಿಶಾ, ನಿನ್ನ ಕರ್ಕೊಂಡು ಹೋಗಿ ಬಂದಿದ್ದೀನಿ, ನಡೆಯುವ. ನೆನ್ನೆ ನೋಡಿದ್ರೆ ಈ ಮನೆ ಹಾಳಿ ಬಂದಿದ್ಲು, ಇವತ್ತು ನೋಡಿದ್ರೆ ಈ ಮನೆ ಮುರ್ಕ ಬಂದವನೇ. ಸರಿಯಾಗದೆ ಜೋಡಿ. ಯಾವ ಮಕ ಎತ್ಕೊಂಡು ನಮ್ಮ ಮನೆ ಬತ್ತವೋ, ಮಾನ್ಗೆಟ್ಟವು. ಶ್ರಾವಣಿ, ಇಲ್ಲಿ ಏನ್ ನಡೀತಿದೆ ಕೊಳಂದೆ? ಅಮ್ಮ ನಾನೆಲ್ಲ ಹೇಳ್ತೀನಿ ಪ್ಲೀಸ್. ಸರ್, ಯಾಕಲ್ಲ ನಿಂತ್ಬಿಟ್ರಿ? ಬನ್ನಿ ಒಳಗಡೆ, ಬನ್ನಿ 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 ಬನ್ನಿ. ಏನ್ ಲಂಬು, ಮನೆಯಲ್ಲಿ ರೇಷನ್ ಖಾಲಿ ಆಗಿದ್ಯಾ? ನಿಮ್ಮ ಮನೆಯಲ್ಲಿರ್ಬೇಕಾಗಿರೋ ವೇಸ್ಟೇಜ್ ಇಲ್ಲಿವರೆಗೂ ಬಂದಿದೆ. ಏನು ಶ್ರಾವಣಿ ಛತ್ರ ಖಾಲಿ ಇದೆ ಅಂತ ಇವನು ಇನ್ವೈಟ್ ಮಾಡೋದನ್ನ ಹೇಗೆ? ನಾನು ನಿಶನ್ ಕರ್ಕೊಂಡು ಹೋಗಿ ಬಂದಿದ್ದೀನಿ ಅಷ್ಟೆ. ಮರ್ಕ್ಯೂರಿ ಲೈಟು ಈಗ ಆನ್ ಆಗ್ತಾ ಇದೆ. ಬೆಳಿಗ್ಗೆ ಎದ್ದ ಮೇಲೆ ಯೋಚನೆ ಮಾಡ್ತಿದ್ಯಲ್ಲ. ನಿನ್ನೆ ನಿನ್ ಫಿಯಾನ್ಸಿ ಕುಡಿದು ರೋಡಲ್ಲಿ ಬಿದ್ದಿದ್ಲು, ಅವಾಗ ನಿನಗೆ ನೆನಪಿಗೆ ಬಂದಿಲ್ವಾ? ನಿಮ್ಮ ಮನೆ ವೇಸ್ಟೇಜ್ಗಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋ, ಎಲ್ಲಂದ್ರೆ ಅಲ್ಲಿ ನುಸುಳ್ಕೊಂಡು ಬಂದ್ಬಿಡುತ್ತೆ. ಏನ್ ಮುಖ ನೋಡ್ತಿದ್ಯಾ? ಕರ್ಕೊಂಡೋಗು, ಇಲ್ಲ ಅಂದ್ರೆ ನಿನ್ನ ಮರ್ಯಾದಿನ ನೀನೇ ನಿನ್ ಕೈಯಾರ ಹಾಳು ಮಾಡ್ಕೊಂಡಂಗಾಗತ್ತೆ. ಮಾನ ಮರ್ಯಾದೆ ಬಗ್ಗೆ ಅಷ್ಟೊಂದು ಕಾಳಜಿ ಇರೋರು ಇವಳನ್ನ ರಾತ್ರಿ ಎಲ್ಲ ಮನೇಲೇ ಇಟ್ಕೊಂಡಿದ್ಯಲ್ಲ. ಹಳೆ ಸಂಬಂಧ ಹಾಗೇ ಇದೆ ಅಂತ ತೋರಿಸ್ಬೇಕಿತ್ತ. ಜಯದೇವ, ನಮ್ಮ ಮನೆಯಾಗೆ ಬಂದು ಬಾಯಿ ಬಂದಾಗ ಮಾತಾಡಕಲ್ಲ, ಬಾಯಿ ಮುಚ್ಕೊಂಡಿರೋ ಮತ್ತೆ ಬಡವಂತ ಅಂದು. ಅದು ನಿನ್ ಎರಡನೇ ಹೆಂಡತಿ ಮುಂದೆನೆ. ಮುಖ ಕಿತ್ತೋಗಾಗ ಹೊಡೆದು ಆಚೆ ಎಸಿತೀನಿ. ಯಾರು ಏನ್ ಮಾಡ್ತಾರೆ ಅಂತ ನೋಡ್ತೀಯ? ಅಟ್ಲೀಸ್ಟ್ ನಿಜ ಏನು ಅಂತ ನಿಮ್ ಮನೆಯವ್ರಿಗಾದ್ರೂ ಹೇಳು. ನೀನೆಂತ ಗೋಮುಖ ವ್ಯಾಘ್ರ ಅಂತ ಅವ್ರಿಗೂ ಗೊತ್ತಾಗ್ಲಿ.
ನಿನಗೊಂದು ವಿಷಯ ಗೊತ್ತಾ? ನಿಶಾ 6 ವರ್ಷದಿಂದ ನನ್ನ ಜೊತೆಲೇ ಇದ್ದಾಳೆ. ಅಷ್ಟೇ ಅಲ್ಲ, ಅದಕ್ಕೂ ಮುಂಚೆಯಿಂದನು ನಿನ್ ಕಣ್ಮುಂದೆನೆ ನಿಶಾನ್ ಕರ್ಕೊಂಡು ಹೋಗ್ತಿದ್ದೆ. ಈಗಲೂ ನಿನ್ ಮುಂದೆನೆ ಕರ್ಕೊಂಡು ಹೋಗ್ತೀನಿ. ನಿನ್ ಕೈಯಲ್ಲಿ ಏನು ಮಾಡಕ್ಕಾಗೋದಿಲ್ಲ, ಸುಮ್ಮನೆ ಬಾಯಲ್ಲಿ ಮಾತಾಡ್ತೀಯ ಅಷ್ಟೇ. ನಿಶಾ, ಅಂತ್ಯ ಸಂಸ್ಕಾರ ಮಾಡೋದಕ್ಕಿಂತ ಮುಂಚೆ ಅಲ್ಲಿಂದ ಕರ್ಕೊಂಡು ಹೋಗು. ಗೆಟ್ ಲಾಸ್ ಯು ಬ್ಲಡಿ. ನೀನೇ ನನ್ನ ಇಟ್ಕೊಂಡಿದ್ಯಾ? ಇದೆಲ್ಲ ಆಗಿದ್ದು ನೀನಿಂದಾನೆ. ಬೀದಿಗೆ ಹೋಗೋ ನಾಯಿಗಳೆಲ್ಲ ಮನೆಗೆ ಬಂದು ಮಾತಾಡೋ ಹಾಗಾಯ್ತು. ನಿಶನ್ ಮನೆ ಕರ್ಕೊಂಡ್ ಬಂತ ಯಾರು ಹೇಳಿದ್ದು? ನಾನೇನ್ ನಡಿಬಾರ್ದು ಅನ್ಕೊಂಡಿದ್ನೋ ಅದೆಲ್ಲ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ನೀನೇ. ಸಮಾಜ ಸೇವೆನೆಲ್ಲ ಮನೆಯಿಂದ ಆಚೆ ಇಟ್ಕೋ. ಇನ್ನೊಂದು ಸಲ ಈ ತರ ನಡೆದ್ರೆ ಈ ಮನೆಯಲ್ಲಿ ನಿನ್ಗೂ ಜಾಗ ಇರಲ್ಲ. ಹುಷಾರು. ಅಕ್ಕ, ಪ್ರಿಯಮ್ಮ ನೋಡು, ನನ್ನ ಹೇಗ್ ಕಾರ್ಟೂನ್ ತರ ಮಾಡಿದ್ದಾರೆ. ಅಕ್ಕ, ಎಲ್ರು ಯಾಕೆ ಇರಿತಿದ್ದೀರಾ? ಏನಾಯ್ತು? ಏನೂ ಇಲ್ಲ, ನಿನ್ ಪ್ಲಾನು ಎಲ್ರಿಗೂ ಗೊತ್ತಾಯ್ತು. ಪ್ಲಾನಾ? ನೀವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳಕ್ ನೋಡ್ತಿದ್ರಲ್ಲ, ಈಗ ಅದು ಎಲ್ರಿಗೂ ಗೊತ್ತಾಯ್ತು. ಏನ್ ಮಾಡ್ತೀಯಾ? ಅಕ್ಕ, ಇದು ಬರೀ ಫಾರ್ಮಾಲಿಟಿ ಅಲ್ವಾ? ಇದೆಲ್ಲ ಅಂತದ್ ಏನಿದೆ? ಮದ್ವೆ ಅನ್ನೋದು ಜಸ್ಟ್ ಫಾರ್ಮಾಲಿಟಿ ಆಗೋದಿಲ್ಲ ಕೃತಿಕಾ. ಇಟ್ ಈಸ್ ಸ್ಪೆಷಲ್ ಫಾರ್ ಎವ್ರಿ ಒನ್. ನೀನ್ ಹೋಗಿರು, ನಾವೆಲ್ಲ ರೆಡಿ ಆಗ್ಬಿಟ್ಟು ಬರ್ತೀವಿ. ಬಾಬಾ? ಭಾವನೂ ಬರ್ತಾರೆ. ಅತ್ತೆ, ನೀವೆಲ್ಲ ಬರ್ತೀರಾ ಅಲ್ವಾ? ನಾವು ಬರ್ತೀವಿ ಕಣವ. ನೋಡಿದ್ಯಾ ಎಲ್ಲರೂ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ. ನೀನ್ ಹೋಗಿರು, ನಾವ್ ರೆಡಿ ಆಗ್ಬಿಟ್ಟು ಬರ್ತೀವಿ. ಪ್ರೇಮ, ಬನ್ನಿ ಹೋಗೋಣ.
ಆಮ್ ಸೋ ಸಾರಿ ಸೂರ್ಯ, ಐ ಆಮ್ ರಿಯಲಿ ವೆರಿ ಸಾರಿ. ನಿಮ್ಗೆ ಇಷ್ಟೊಂದು ನೋವಾಗುತ್ತೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ನೀವೆಲ್ಲನೂ ಮರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. 6 ವರ್ಷದಿಂದ ಈ ನೋವನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ. ಆದರೆ ನಾನು ಒಂದೇ ಒಂದು ನಿಮಿಷದಲ್ಲಿ ಏನಾಯ್ತು? ನಿನ್ನ ಲೆಕ್ಚರ್ ಮರ್ತೋಯ್ತಾ? ನೋಡು, ನೀನು ಲೆಕ್ಚರ್ ಕೊಡೋ ಮೂಡಲ್ಲಿದ್ದು ನಾನು ಕೇಳೋ ಮೂಡಲ್ ಇಲ್ಲ. ಸರಿ ಸರಿ, ಅರುಣ್ ಕೃತಿಕಾ ರಿಜಿಸ್ಟರ್ ಮ್ಯಾರೇಜ್ಗೆ ಹೋಗ್ಬೇಕು, ಬೇಗ ರೆಡಿ ಆಗು. ಆ್ಯಕ್ಚುಲಿ ನೀನು ಇಷ್ಟೊಂದು ಸೈಲೆಂಟ್ ಆಗ್ತೀಯ ಅಂತ ನನಗೆ ಮುಂಚೆನೇ ಗೊತ್ತಿದ್ರೆ ನಾನೇ ನಿಶಾನಲ್ಲಿ ಕರ್ಕೊಂಬಂದ್ಬಿಡ್ತಾ ಇದ್ದೆ. ನೋಡ್ತಿರೋದು ನೋಡು. ರೆಡಿ ಆಗ್ಬೇಗ. ಮ್ಯಾರೇಜ್ ರಿಜಿಸ್ಟ್ರೇಷನ್ಗೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿ ಇನ್ನೊಂದು ಪೇರ್ ವೇಟ್ ಮಾಡ್ತಾ ಇದೆ. ಅವ್ರದ್ದಾದ್ಮೇಲೆ ನಮ್ಮನ್ನ ಕರೀತಾರಂತೆ. ಆಂಟಿ, ಇನ್ನ ಎಷ್ಟೊತ್ತು ವೇಟ್ ಮಾಡ್ಬೇಕಂತೆ? ಸುಮಾರು 1 ಅವರಿಂದ ವೇಟ್ ಮಾಡ್ತಾನೆ ಇದೀವಿ. ಅರುಣ್, ಇದು ನಮ್ಮ ಡ್ಯಾಡಿ ಆಫೀಸ್ ಅಲ್ಲ, ಗೌರ್ಮೆಂಟ್ ಆಫೀಸು. ಇಲ್ಲಿ ಕಾಯೋದೆಲ್ಲ ಮಾಮೂಲು, ಗೊತ್ತಾಯ್ತಾ? ಕೃತಿ, ನನಗೆ ವೆಯ್ಟ್ ಮಾಡೋದಕ್ಕೆ ಬೇಜಾರು. ಆದಷ್ಟು ಬೇಗ ನಮ್ಮಿಬ್ಬರು ಮದುವೆ ಆದರೆ ಅಷ್ಟೇ ಸಾಕು. ಅರುಣ ಇವತ್ತು ಸಾನೆ ಖುಷಿಯಾಗವನೆ. ತಡಿ ಮಗ, ದೃಷ್ಟಿ ಅಂತ ತೆಗಿತೀನಿ. ಇಲ್ಲಿ ಕೃತಿಕಾ ಮತ್ತು ಅರುಣ್ ಕಡೆಯವರು ಯಾರು? ನಾವೇ 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 ಇವರು ಹುಡುಗಿ ಅಮ್ಮ. ವಡಕಂ. ವಿಟ್ನೆಸ್ಗೆ ಸೈನ್ ಹಾಕ್ತಾರೆ. ಆಮೇಲೆ ನಾವು ಗಂಡಿನ ಕಡೆಯವರು ಇಟ್ನ ಹೆಸರಿಗೆ ನನ್ನ ಮಗ ಸೇನ್ ಮಾಡ್ತಾನೆ. ಸಾರ್, ಇನ್ನ ಎಷ್ಟೊತ್ತಾಗುತ್ತೆ ಸಾರ್? ಹಳ್ಳಕ್ಕೆ ಬೀಳೋಕೆ ಅಷ್ಟೊಂದು ಅರ್ಜೆಂಟಾ ಸರ್? ಮೋಸ್ಟ್ಲಿ ನಮ್ಮ ಹುಡುಗನಿಗೆ ಬ್ಯಾಚುಲರ್ ಲೈಫ್ ಬೋರ್ ಆಗಿದೆ ಅನ್ಸುತ್ತೆ. ಸ್ವಲ್ಪ ಬೇಗ ಅದರಿಂದ ದೂರ ಮಾಡಿ ಸರ್. ಡಾಕ್ಯುಮೆಂಟ್ ಚೆಕ್ ಮಾಡಬೇಕು. ಹುಡುಗ ಹುಡುಗಿ ಬನ್ನಿ ಇಲ್ಲಿ. ಹೋಗಪ್ಪ ಹೋಗು. ಕಮಾನ್, ಸಿ ಯೋರ್ ಡೇ. ಆಗ್ಲೇ 12 ಗಂಟೆ ಆಗ್ತಿದೆ. ಇನ್ನ ಎಷ್ಟೊತ್ತಾಗುತ್ತೋ ಏನೋ. ಆ ಕ್ಲರ್ಕು ತೆಮಿಳ್ಳಿ ಅನ್ನೋ ಅನ್ಸುತ್ತೆ. ನನ್ನ ಪೇಸಿಟಿವರೇ, 1 ನಿಮಿಷ. ಎಕ್ಸ್ಕ್ಯೂಸ್ ಮೀ, என்னம்மா? ನೀವು ತಮಿಳಿಯನ್ನ? ஆமா ஆமா. வணக்கம் வணக்கம் வணக்கம். வணக்கம். ಮೈ ಸೆಲ್ಫ್ ಪುಷ್ಪವಲ್ಲಿ ವಿಶ್ವನಾಥನ್ ಅಯ್ಯರ್, ಹುಡುಗಿ ಪೆರಿಯಮ್ಮ. ಓ ನೈಸ್. Where are you from? ಮಧುರೈ. ಅಯ್ಯೋ, so nice, so nice. ಕೃತಿಕಾ ಅಯ್ಯರ್, ನೈಸ್. ಅರುಣ್ ಗೌಡ, ಕನ್ನಡಗಾಜ್ ತಮಿಳಿಯಂ ಮ್ಯಾರೇಜ್. Yes, 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 yes.
ನಿಮ್ಮ ಮಗಳಿಗೆ ಹೋಗಿ ಹೋಗಿ ಕನ್ನಡ ಹುಡುಗನ ನೋಡ್ತಾ ಇದ್ದಾರಲ್ಲ, ಬೇರೆಯವ್ರು ಯಾರು ಸಿಗ್ಲಿಲ್ವಾ? ಎಲ್ಲ ವ್ಯಾಂಡ ಅಮ್ಮ, ಗೌಡ ಆ್ಯಂಡ್ ಅಯ್ಯರ್ ಮ್ಯಾಚ್ ಆಗಲ್ಲ. ಏನು ಮಾಡೋದು, ಹುಡುಗ ಹುಡುಗಿ ಲವ್ ಮಾಡಿದ್ದಾರೆ, ದೊಡ್ಡವರಾಗಿ ನಾವು ಒಪ್ಕೋಬೇಕಲ್ವಾ? ಓ ಬಿಡಿಯಾ? ಅಮ್ಮ ಅಮ್ಮ, ಅವಳು ನಮ್ಮ ಪುಣ್ಣು ಶ್ರಾವಣಿ. ಓ ನಮಸ್ಕಾರ. ನಮಸ್ಕಾರಮ್ಮ. ಅವರು ನಮ್ಮ ಮಾಪ್ಳೆ ಸೂರ್ಯ. ಓ ನೈಸ್ ಅಯ್ಯರ್ ಬಾಯ್. ಏಯ್, ಯಾರನ್ನ ಅಯ್ಯರ್ ಬಾಯ್ ಅಂತಿದ್ಯಾ? ಇಲ್ಲ ಇಲ್ಲ, ಸೂರ್ಯ ಗೌಡ, CEO ಆಫ್ ದ ಇಯರ್. ಅವರು ಗೌಡ ಹುಡುಗ, ಇವರು ಗೌಡ ಹುಡುಗ. ನಿಮಗೆ ತಮಿಳಿಯನ್ ಯಾರು ಸಿಗ್ಲಿಲ್ಲ? ನಮ್ಮ ಕಮ್ಯುನಿಟಿಯಲ್ಲಿ ತುಂಬಾ ಒಳ್ಳೆ ಹುಡುಗರಿದ್ದಾರೆ, ಆರಾಮಾಗಿ ಮದುವೆ ಮಾಡ್ಬೋದಾಗಿತ್ತಲ್ಲ. ನಮ್ಮ ಮಾಪ್ಳೆ ಬೆಸ್ಟ್ ಅಲ್ಲಿ ಬೆಸ್ಟ್. ಅವ ಹೋಗುವಾಗ ಇವರೆಲ್ಲರನ್ನೂ ಹುಚ್ಚಾಸ್ ತಿಳಿಸಿಬಿಟ್ಟವನ್ನ. ಸರಿ ಸರಿ. ಅಮ್ಮ, ವೆರಿಫಿಕೇಶನ್ ಮುಗಿತಾ? ಹಾಂ ಎಲ್ಲ ಆಯಿತು. ಇದನ್ನು ತೊಗೊಂಡೋಗಿ ನಮ್ಮ ಸಾಹೇಬ್ರ ಹತ್ರ ತೋರಿಸ್ತೀನಿ. ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಇವತ್ತೇ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ಬಿಡೋಣ. ಓಕೆ. ಸಾರಿ ಲೇಟ್ ಆಗೋಯ್ತು. ಮದುವೆ ಏನಾದ್ರೂ ಆಗೋಯ್ತಾ ಹೇಗೆ? ಕರೆಕ್ಟ್ ಆಗಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಗೆ ಬಂದಿದ್ದೀರಾ. ಡೋಂಟ್ ವರಿ. ಥ್ಯಾಂಕ್ ಗಾಡ್. ಇನ್ನೆಲ್ಲ ಒಳಗಡೆ ಸಾಹೇಬ್ರು ಕರಿತಾ ಇದ್ದಾರೆ, ಹೋಗಿ ಅಲ್ಲ. ಸರಿ, ಬಿರ್ಬಿರ್ನಿ ಎಲ್ಲ ನಡೀರಿ. ಇಲ್ಲ ಅಂದ್ರೆ ಸಾಹೇಬ್ರು ನಾಳೆಗೆ ಬಂದ್ಬಿಡಿ ಅಂದ್ಬಿಡ್ತಾರೆ. ಏ ಬನ್ನಿ, ಏ ಅರುಣ ಬಾರ, ನಡಿ ನಡಿ ನಡಿ. ಎಷ್ಟೊಂದು ಜನ ಏನಕ್ಕೆ ಬಂದಿದ್ರು? ನಾವೆಲ್ಲ ಈ ಮದುವೆಗೆ ವಿಟ್ನೆಸ್ ಆಗಿರೋದಕ್ಕೆ ಬಂದಿದ್ದೀವಿ ಸರ್. ಬಿರ್ನೆ ಮದುವೆ ಮಾಡಿ ಮುಗಿಸ್ಬಿಡಿ. ನಮ್ಮ ಹುಡುಗ ಸಾನೇ ಅರ್ಜೆಂಟ್ ಆಗವನೆ. ನೀವು ಕೊಟ್ಟಿರೋ ಪೇಪರಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಏನು ಹೇಳ್ತಿದ್ದೀರಾ ಸರ್? ನಾನೆಲ್ಲ ಡಾಕ್ಯುಮೆಂಟ್ಸ್ನೂ ಕೊಟ್ಟಿದ್ದೀನಲ್ಲ, ಮತ್ತೆ ಅದನ್ನು ಪೇಪರ್ಸ್ ಕೊಡಬೇಕಿತ್ತಾ? ಸರ್, ನನ್ನ ಪಾಸ್ಪೋರ್ಟಲ್ಲಿ ಚೆನ್ನೈ ಅಡ್ರೆಸ್ ಇರೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಸರ್, ಏನಂತ ನಾನು ನೋಡ್ಬೋದು ಅದನ್ನು? ನೀವು ಹುಡುಗನ ಅಣ್ಣ. ನಿಮ್ಮ ಫ್ಯಾಮಿಲಿಯಲ್ಲೇ ಏನೋ ತೊಂದರೆ ಇದೆ ಅಂತ. ನಿಮ್ಮ ಮನೆಯಲ್ಲಿ ಒಬ್ಬರಿಗೆ ಈ ಮದುವೆ ಇಷ್ಟ ಇಲ್ಲ, ಅದಕ್ಕೆ ಈ ಅಬ್ಜೆಕ್ಷನ್ ಲೆಟರ್ ಕಳಿಸಿದ್ದೆ. 1 ಗಂಟೆ ಹಿಂದೆ ಅಷ್ಟೇ ಅವ್ರ ಲಾಯರ್ ಬಂದು ಅಬ್ಜೆಕ್ಷನ್ ಲೆಟರ್ ಕೊಟ್ಟಿದ್ದಾರೆ ನೋಡಿ. ಯಾರು ಕಳಿಸಿರ್ಬೋದು?